ಕೃಷಿ ಟೆಂಪಲ್ ಆಫ್ ಆಯಿಲ್ಸ್. ಇಲ್ಲಿ ನಿಮ್ಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು, ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟ್ಲು ಕೂಡ ಇದೆ, ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟ್ಲ್ ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ಸರ್ ನಮಸ್ತೆ. ನಮಸ್ತೆ ಬದರ್ ಸರ್, ನಿಮ್ಮ ಊರ ಜಾತ್ರೆಗೆ ಬಂದಿದ್ದೀವಿ. ಓಕೆ, ಊರ ಹಬ್ಬಕ್ಕೆ. ಈ ದೇವಿ ವಿಶೇಷತೆ ಹೇಳಿ ಸರ್ ಸ್ವಲ್ಪ. ಹಂಗೆ ಸರ್, ದೇವಿ ವಿಶೇಷತೆ ಏನಂದರೆ, ಇದು ಹೊನ್ನಾಂಬಿಕಾ ಅಂತ, ಹೊನ್ನಾದೇವಿ ಅಂತ ದೇವರು. ಸೊ ಇದು ಚೌಡೇಶ್ವರಿ, ಹೊನ್ನಾದೇವಿ, ರತ್ನಾಳಮ್ಮ ಇವರೆಲ್ಲ ಅಕ್ಕ ತಂಗಿದಿರು. ಸೊ ಇದು ತುಂಬ ಕುವಾದ ದೇವರು, ಲೈಕ್ ಅಂದರೆ ತುಂಬ ಶ್ರೇಷ್ಠವಾದದ್ದು, ತುಂಬ ಮಡಿ ಇದರಿಂದ ನಡೆಸ್ಕೊಬರೋ ದೇವರು ಇದು, ನಮ್ಮ ಮನೆ ದೇವರು. ಸೊ ನಾವು ಇದನ್ನು ಇಲ್ಲೇನು ದನ ಯಾರೂ ಕಟ್ಟಲ್ಲ, ನಮಗೇನೋ ಒಂದು ಮನಸ್ಸಲ್ಲಿ ಏನೋ ಅಂದ್ಕೊಂಡಿದೆ, ಒಂದು ಒಳ್ಳೇದಾದರೆ ಹೆಂಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ಸತಿ ಅಂದ್ಕೊಂಡು ಈ ಸತಿ ಜಾತ್ರೆ ಇಲ್ಲಿ ನಡೆಯುತ್ತೆ. ಜಾತ್ರೆ ಲೈಕ್ ಯಾವ ಥರ ಅಂದರೆ, ಯುಗಾದಿ ಹಬ್ಬ ಆಗಿ ಗುರುವಾರ ಯಾವಾಗ ಬರುತ್ತೆ, ನಮಗೆ ಒಂದು ಕಂಬ ಅಂತ ಬರುತ್ತೆ ದೇವ್ರಿಗೆ. ನಮ್ಮ ಹೊನ್ನಾದೇವಿ ಒಕ್ಕಲೆಲ್ಲ ಒಂದು ಸೇರಿಕೊಂಡು ಒಂದು ದೇವ್ರ ಕಾರ್ಯ ಮಾಡ್ತೀವಿ. ಸರ್, ಈಗ ಕಂಬ ಅಂತ ಹೇಳಿದ್ರೆ ಅದ್ರ ಪ್ರೊಸೀಜರ್ ಹೇಳಿ ಸರ್, ಯಾವ ಥರ ಇರುತ್ತದೆ, ಏನು ಮಾಡಬೇಕು, ಯಾವ ಥರ ಮಡಿಯಾಗಿರಬೇಕು ಅಂತ. ಸರ್, ಇವಾಗ ತಮಿಳ್ನಾಡು ಕಡೆ ಎಲ್ಲ ಒಂದು ಕಂಬ ಅಂತ ಅಂದರೆ ಒಂದು ಅಡಿಕೆ ಮರನ ಕುಯ್ದು ಮಾಡ್ತಾರೆ, ತಂದು ಒಂದು ರಂಗದ ಬೀದಿಲಿ ಒಂದು ಕಂಬ ನೆಡ್ತಾರೆ. ನಮ್ಮ ಕಡೆ ಹಂಗೆ ಆ ಥರ ಪದ್ಧತಿ ಇಲ್ಲ, ಒಂದು ಬಾಳೆ ಕಂಬನ ತಂದು ಒಂದು ಅದಕ್ಕೆ ಅಂತ ಒಂದು ಗುಡಿ ಮಾಡ್ಕೊಂಡಿರ್ತೀವಿ. ಆ ಗುಡಿ ಹತ್ರ ಕಂಬ ತಂದು ನೆಟ್ಟಾಗ ಅದು ಆವತ್ತಿಂದ ಕಂಬ ಸ್ಟಾರ್ಟ್ ಆಗುತ್ತೆ. ಆ ಪದ್ಧತಿ ಏನು ನಡ್ಸ್ಕೊಂಡು ಬಂದಿದ್ದಾರೆ ಅಂದರೆ, ನಮ್ಮ ದೊಡ್ಡಪ್ಪ ಅವ್ರು ನಮ್ಮ ಮನೆ ತನಕ ಬಂದಿರೋದ್ರಿಂದ ಅದು ನಮ್ಮ ದೊಡ್ಡಪ್ಪ ಅವರು ಕಂಬ ತರ್ತಾರೆ. ಕಂಬ ತಂದು ಅವತ್ತಿನ ದಿನ ಸ್ಟಾರ್ಟ್ ಆದರೆ ಅವತ್ತಿನ ದಿನ 16ನೇ ದಿನಕ್ಕೆ ಕಾರ್ಯ ನಡೆಯುತ್ತೆ ಸರ್. ಇದು ಸರ್, ಒಂದೊಂದು ಹಬ್ಬಕ್ಕೆ ಒಂದು ವಿಶೇಷತೆ ಇರುತ್ತೆ. ಈ ದೇವಿ ವಿಶೇಷತೆ ಏನು ಸರ್ ಹಬ್ಬಕ್ಕೆ? ಸರ್, ಈ ದೇವಿ ವಿಶೇಷತೆ ಅಂದರೆ ಅದು ನಿಮಗೆ ಯಾವ ಥರ ಹೇಳಕ್ಕೆ ಬಂದರೆ, ಅದೇ ನಮಗೆ ವರ್ಷ ಯಾವ ಥರ ಅಂದರೆ, ನಮ್ಮ ದೇವಿ ಇದು ತುಂಬ ದಿನ ಆಗಿರುತ್ತೆ ನಮ್ಮ ದೇವಿಗೆ. ಇವತ್ತಿನ ದಿನ ನಾವು ಒಂದು ಪರಿಪೂರ್ಣವಾಗಿ ಒಂದು ಕಾರ್ಯ ಮಾಡೋದ್ರಿಂದ ದೇವಿ ಪ್ರಸನ್ನ ಆಗಿ ಒಂದು ಮಗುನ ಪ್ರಸವ ಮಾಡೋ ಥರ ಇದು ಒಂದು ಪದ್ಧತಿ ನಡ್ಕೊಂಬಂದಿರೋದು. ಇವತ್ತಿನ ದಿನ ನಾವು ಎಲ್ಲ ಕಾರ್ಯ ಮಾಡಿ ಉಗ್ಗೆದನ ಅಂತ ಮಾಡಿ ಒಂದು ಮಡೆ ಹೊತ್ಕೊಬಂದು ಇಲ್ಲಿ ಮಡೆ ತಂದು ಮಡೆ ಕೊಟ್ಟು ಅದಾಗಿ ಎಲ್ಲ ನಡೆಸಾದ್ಮೇಲೆ ನಾವು ದೇವಸ್ಥಾನನ ಕ್ಲೋಸ್ ಮಾಡಿ 2 ದಿನ ಕ್ಲೋಸ್ ಮಾಡ್ತೀವಿ. ಸೊ ನಮ್ಮ ದೇವಿಗೆ ಒಂದು ಮಗು ಆಗುತ್ತೆ ಅಂತ ಒಂದು ಪದ್ಧತಿ ವಾಡಿಕೆ ಇರೋದು. ಅದನ್ನ ನಡೆಸ್ಕೊಂಡು ಅವತ್ತಿನ ದಿನ ನಮ್ಮ ತಾತ ಮುತ್ತಾತಿನಿಂದ ಬರ್ತಾ ಇದ್ದಾರೆ, ನಾವು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಹೆಜ್ಜೆ ಬಗ್ಗೆ ಹೇಳಿರಲ್ಲ ಸರ್, ಅದು 3 ದಿವಸ ಬಾಕ್ಲು ಹಾಕಿರ್ತೀವಿ ಅವಾಗ. ಸರ್, ಅವತ್ತಿನ ದಿನವೂ ಅದೇನು ಅಂದರೆ ಅದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ತೀರಾ ಪರಿಪೂರ್ಣವಾಗಿ ಹೇಳೋದಕ್ಕಿಂತ ಅದು ನಮಗೆ ಬೇರೆ ದೇವಸ್ಥಾನದಲ್ಲಿ ನಾವು ಕೇಳಿದ್ದೀವಲ್ಲ, ಈಗ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನೆಕ್ಸ್ಟ್ ಸತಿ ಹಬ್ಬಕ್ಕೆ ನಮ್ಮ ಕಡೆ ಇದು ಗೋಧಿ ಹಿಟ್ಟು ಕೀಟನ ಹಾಕಿ ಇದು ಮಾಡ್ತಾರೆ. ಅದು ನಮಗೆ 2 ದಿನ ಆದಮೇಲೆ ಹೆಜ್ಜೆ ಕಾಣುತ್ತೆ ಅಂತ ಹೇಳ್ತಾರೆ ನಮ್ಮ ತಾದ್ದಿರೆಲ್ಲ. ಅದು ನಮಗೆ ಈ ದೇವರು ಅಂದರೆ ತುಂಬ ಶ್ರೇಷ್ಠತೆ. ನಮಗೆ ಮನೆ ದೇವರು ಅಂದರೆ, ನಮ್ಮ ಮನೆ ದೇವರು ಅನ್ನೋಕ್ಕಿಂತ ಈ ದೇವ್ರಿಗೆ ಒಕ್ಕಲು ಏನೋ ಊಟಿಯಿಂದ ಹಿಡ್ದು, ಕೊಡೈಕೆನಾಲಿಂದ ಹಿಡ್ದು, ಪಾಂಡಿ ಎಲ್ಲ ಕಡೆಯಿಂದನೂ ಹೊನ್ನಾದೇವಿ ಒಕ್ಕಲಿದ್ದಾರೆ. ಸೊ ಎಲ್ಲರೂ ಬರ್ತಾರೆ, ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ತುಂಬ ಪದ್ಧತಿಯಿಂದ ನಡೆಸ್ಕೊಂಡು ಹೋಗ್ತೀವಿ ದೇವರು ಅಂತ.
Para